ಎಲ್ರಿಗೂ ನಮಸ್ಕಾರ. ಇದು ನನ್ನ 68ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಶೇಂಗಾ ತಿಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಇವತ್ತು ವೀರಭದ್ರ ಸ್ವಾಮಿ ಗುಗ್ಗಳ ಇತ್ತಲ್ಲಿ ಗುಗ್ಗಳ ನೋಡಿ ಗುಗ್ಗಳ ಆದಮೇಲೆ ಗುಡಿಗೆ ಹೋಗಿ ವೀರಭದ್ರ ಸ್ವಾಮಿ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ಸೊ ಆಲ್ಮೋಸ್ಟ್ 12-12:30 ಆಗಿತ್ತು. ಇವತ್ತು ಸ್ವಲ್ಪ ಬೆಳಗ್ಗೆ ಕೆಲಸ ಇದ್ವು. ಸೊ ಅವೆಲ್ಲ ಕವರ್ ಮಾಡೋರೊಳಗೆ 12:30 ಆಗೈತಿ. ಈಗ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಅಂದ್ರೆ ಬ್ರಂಚ್ ಮಾಡೋನೀಗ. ಬ್ರಂಚ್ಗೆ ಏನಪ್ಪ ಅಂತ ಥಿಂಕ್ ಮಾಡಬೇಕಾರೆ ಅಲ್ಲೊಂದು ಮಾಮು ಹೋಟ್ಲ್ ಅಂತ ಐತಿ. ಸೊ ಆ ಮಾಮು ಹೋಟ್ಲಿಗೆ ಹೋಗಿ ಒಂದು ಉಪ್ಪಿಟ್ಟು ತೊಗೊಂಡ್ವಿ. ಉಪ್ಪಿಟ್ಟು ಅಷ್ಟಕ್ಕಷ್ಟೇ ಚಲೋ ಇತ್ತು ಒಂದು ರೇಂಜ್ಗೆ. ಇವರೆಲ್ಲ ಈ ಬಿಳಿ ರವದ್ದು ಉಪ್ಪಿಟ್ಟು ಮಾಡ್ತಾರೆ, ನಮಗೆಲ್ಲ ಕೇಸರಿ ರವದ್ದು ಉಪ್ಪಿಟ್ಟು ಅಭ್ಯಾಸ. ಸೊ ಅದಾದಮೇಲೆ ಒಂದು ಹಾಫ್ ಪಲಾವ್ ತೊಗೊಂಡೆ. ಆ ಹಾಫ್ ಪಲಾವ್ನು ಓಕೆ ಇತ್ತು. ತಿಂದು ಮುಗಿಸಿ ಮತ್ತೆ ನಾನು ಕೆಲಸದ ಮೇಲೆ ಹೊರಗೆ ಹೋದೆ. ಮತ್ತು ನಮ್ಮ ಕೆಲಸ ಎಲ್ಲ ಮುಗಿಸೋದ್ರೊಳಗಾಗಿ 5 ಗಂಟೆ ಆಗಿತ್ತು. ಸೊ ಹೋಗಿ ಒಂದು ಮೆಜೆಸ್ಟಿಕ್ ಹೋಟ್ಲ್ ಅಂತ ಐತೆ ಅಂತ ಹೇಳಿದ್ದಲ್ಲ ಹಾವೇರಿ ಒಳಗೆ. ಸೊ ಅಲ್ಲಿ ಒಂದು ಮಂಡಕ್ಕಿ ಮಿರ್ಚಿ ತಿಂದು ಚಹಾ ಕುಡಿದೆ. ಆಮೇಲೆ ಫ್ರೆಂಡ್ಸ್ ಜೊತೆ ಸುತ್ತಾಟ. ಆಮೇಲೆ ನನ್ನ ಫ್ರೆಂಡ್ ಒಬ್ಬವ ದೋಸೆ ತೊಗೊಂಡ, ಸೆಟ್ ದೋಸೆನ. ಸೊ ಅಲ್ಲಿ ಖಾಲಿ ದೋಸೆ ಇದೆ ಆ್ಯಕ್ಚುಲಿ, 2 ಸೇಮೆ ಅನಿಸಿದ್ದು ನನಗೆ. ಒಂದು ದೋಸೆ ತಿಂದು ಅದರೊಳಗೆ. ಆಮೇಲೆ ನಾನು ಮನೆಗೆ ಹೋಗಿ ಉಪ್ಪಿಟ್ಟು ಮಾಡ್ಕೊಂಡು ನಾನು ನನ್ನ ಫ್ರೆಂಡು ಇಬ್ಬರು ಕೂತ್ಕೊಂಡು ಉಪ್ಪಿಟ್ಟು ತಿಂದ್ವಿ. ಸೊ ಇವತ್ತಿಗೆ ಇಷ್ಟೇ ಊಟ. ಸೊ ಊಟ ಮುಗೀತು. ಈಗ ಭಗವದ್ಗೀತೆ ನೋಡೋಣ. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.